ರುಕ್ಕು ಅದೇನು ಮಾಡ್ದ ಇವನು ಹೇಳು. ಅದು ಸರ್ ಭಾವನ್ಗೆ ಸಪೋರ್ಟ್ ಕೊಡಬೇಕು, ಅವ್ರಿಗೆ ಮೋಟಿವೇಶನ್ ಮಾಡಬೇಕು ಅಂತ ಅವಾಗ್ಲಿಂದ ಒಂದೇ ಸಮನೆ ಹಠ ಮಾಡ್ತಾನೆ ಇದ್ದಾನೆ. ಏನು ಗಲಾಟೆ? ಇವತ್ತು ವಿಶೇಷವಾದ ಪೂಜೆ, ಬೇಡ ಬೇಡ ಅಂದ್ರೂ ನಾನು ಪೂಜೆಲಿ ಹಾಡು ಹೇಳ್ತೀನಿ ಅಂತ ಹಠ ಮಾಡ್ತಿದ್ದಾನೆ ಸರ್. 10 ನಿಮಿಷದಿಂದ ನಾನು ಹಿಂದೆ ಬಿದ್ದು ಟಾರ್ಚರ್ ಕೊಡ್ತಿದ್ದಾನೆ. ಯಾಕೆ ಅಂತ ಕೇಳಿದ್ರೆ ಭಾವನ್ಗೆ ಮೋಟಿವೇಶನ್ ಕೊಡಬೇಕು, ಸಪೋರ್ಟ್ ಮಾಡಬೇಕು. ಸಿನಿಮಾದಲ್ಲೆಲ್ಲ ನೋಡಿಲ್ವಾ, ಹೀರೋ ಹಾಡ್ತಾನೆ, ಅದೇ ಥರ ನಾನು ಹಾಡ್ತೀನಿ ಅಂತ ಹೇಳ್ತಿದ್ದಾನೆ. ಇವತ್ತು ಬೇರೆ ಸತ್ಯನಾರಾಯಣ ಪೂಜೆ, ಇಲ್ಲಿ ಅವನು ಸಿನಿಮಾ ಹಾಡು ಶುರು ಮಾಡ್ಕೊಂಡ್ಬಿಟ್ರೆ ದೇವ್ರಿಗೆ ಮಾಡೋ ಅವಮಾನ ಬೇಡ ಅಂತ ಹೇಳ್ದೆ. ಆದ್ರೂ ಕೇಳ್ತಿಲ್ಲ, ಅದಕ್ಕೆ ನಿಮ್ಮ ಹತ್ರನೇ ಕರ್ಕೊಂಡು ಬಂದೆ. ಪ್ಲೀಸ್ ಇವನ ಹತ್ರ ಹಾಡಬೇಡ ಅಂತ ಹೇಳಿ ಸರ್. ಇದೇನು ಅವನ ದೋಸ್ತಗಳೆಲ್ಲ ಸೇರಿ ಕಟ್ಟಿರೋ ಕುಡುಕರ ಸಂಘ ಅಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಅರ್ಚಕರು ಸ್ವಾಮಿ ಕಥೆ ಹೇಳ್ತಾರೆ, ಕೂತ್ಕೊಂಡು ಶ್ರದ್ಧಾಭಕ್ತಿಯಿಂದ ಕೇಳು. ಕನಿಷ್ಠ ಅವನು ಮಾಡಿರೋ ಪಾಪನಾದರೂ ಕಡಿಮೆ ಆಗುತ್ತೆ. ಕೃಷ್ಣ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದು ಹಾಡು ಹೇಳೋದಕ್ಕ? ಅಷ್ಟಲ್ಲೇ ಜಸ್ಟ್ ಮಿಸ್ಸು. ಇವಳು ಸಾಮಾನ್ಯ ಪ್ರಜೆ ಅಲ್ಲ, ಡೇಂಜರು. ಅರೇ ಅಮ್ಮ ನಮಸ್ಕಾರ, ಬನ್ನಿ. ನೀವು ಬರೋದನ್ನೇ ಕಾಯ್ತಾ ಇದ್ದು. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ. ಹಾಂ, ಹುಡುಗಿ ಕರ್ಕೊಂಡು ಬನ್ನಿ. ತುಂಬ ಚರ್ಬಿ ಜಾಸ್ತಿ ಆಗೋಗಿದೆ ಕಲ್ಯಾಣಿ ನಿನಗೆ. ಯಾರು ಮಾತಾಡ್ತಿರೋದು? ಇಷ್ಟು ದಿನ ನೀನು ಹಿತೈಷಿ ಆಗಿದ್ದೆ, ಆದ್ರೆ ಈಗ ಶತ್ರು ಅನ್ಕೋ. ಯಾರು ಅಂತ ಹೇಳಿದ್ರೆ ಮಾತಾಡ್ತೀನಿ, ಇಲ್ಲ ಕಾಲ್ ಕಟ್ ಮಾಡ್ತೀನಿ. ನೀನು ಅಷ್ಟು ಸುಲಭವಾಗಿ ಕಾಲ್ ಕಟ್ ಮಾಡೋಕ್ಕೆ ನಾನು ಬಿಡಲ್ಲ ಕಲ್ಯಾಣಿ. ಯಾಕೆ ಅಂದರೆ ನೀನು ಕೃಷ್ಣನ್ ಕೊಲ್ಲೋಕೆ ಸುಪಾರಿ ಕೊಟ್ಟಿದ್ದೆ, ನೆನಪಿದ್ಯಾ? ಏನು ಮಾತಾಡ್ತಾ ಇದೆಯಾ ನೀನು? ರಾಂಗ್ ನಂಬರ್. ರಾಂಗ್ ನಂಬರಾ? ರಾಂಗ್ ನಂಬರ್ ನಂದಲ್ಲ ಕಲ್ಯಾಣಿ, ನೀನೇ ರಾಂಗ್ ನಂಬರು. ನೀನು ಸುಪಾರಿ ಕೊಟ್ಟಿದ್ದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ. ನಾನು ಕೊಡೋ ಪ್ರೂಫ್ ನೋಡಿದ್ರೆ ಮದ ಏರಿರೋ ನಿನ್ನ ತಲೆಗೆ ತಣ್ಣಗೆ ನೀರು ಸುರಿದಂಗೆ ಆಗುತ್ತೆ. ಏನು ಬೇಕು ನಿಮಗೆ? ನನ್ನಿಂದ ಏನಾಗಬೇಕು? ನನಗೇನಾಗಬೇಕಾ? ಕೊಬ್ಬಿಳಿಬೇಕು ನಿನಗೆ. ಪೂಜೆನ ತುಂಬ ಶ್ರದ್ಧೆಯಿಂದ ಮಾಡು ಕಲ್ಯಾಣಿ. ನಾನು ಕಳಿಸೋ ಪ್ರೂಫಿಂದ ಆ ದೇವ್ರೇನಾದರೂ ಕರುಣೆ ತೋರಿಸಿ ನಿನ್ನ ಬಚಾವ್ ಮಾಡ್ತಾನೆ ನೋಡೋಣ. ಹಲೋ ಶಂಕರಣ್ಣ, ಯಾವುದೋ ಒಂದು ಕಾಲ್ ಬಂದಿತ್ತು, ಯಾವುದೋ ಅನ್ನೋನ್ ನಂಬರು. ಕೃಷ್ಣಂಗೆ ಸುಪಾರಿ ಕೊಟ್ಟಿದ್ದಕ್ಕೆ ಸಾಕ್ಷಿ ಇದೆ ಅಂತ ಬೆದರಿಕೆ ಹಾಕ್ತಿದ್ದಾರೆ. ನನಗೆ ಯಾಕೋ ತುಂಬ ಭಯ ಆಗ್ತಿದ್ದಣ್ಣ. ಮನೆಯವ್ರಿಗೇನಾದರೂ ವಿಷಯ ಗೊತ್ತಾದರೆ ಅಷ್ಟೇ ಕತೆ, ಎಲ್ಲ ಮುಗ್ದೋಯ್ತು. ಯಾವ ನಂಬರಿಂದ ಕಾಲ್ ಬಂತು? ತಕ್ಷಣ ನನಗೆ ಕಳಿಸು. ನೀನೇನು ತಲೆ ಕೆಡಿಸ್ಕೊಬೇಡ ಕಲ್ಯಾಣಿ, ಈ ವಿಷಯನ ಯಾರಿಗೂ ಹೇಳ್ಬೇಡ. ನಾನು ನೋಡ್ಕೊಳ್ತೀನಿ, ಹೆದರ್ಕೋಬೇಡ. ಸರಿ ಅಣ್ಣ, ಇವಾಗಲೇ ಕಳಿಸ್ತೀನಿ. ಅಕ್ಕ, ಯಾಕೆ ಟೆನ್ಷನ್ ಆಗಿದ್ಯಾ? ಸರಿ, ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನಿನ್ಗೋಸ್ಕರನೇ ಕಾಯ್ತಾ ಇದ್ದಾರೆ. ನೀನ್ ನೋಡಿದ್ರೆ ಹಿಂಗ್ ನಿಂತ್ಕೊಂಡಿದ್ಯಲ್ಲ, ಬೇಗ ಬಾ, ಲೇಟ್ ಆಯ್ತು. ಅಕ್ಕ ಬೇಗ ಬಾ. ಹಾಂ,
ಯಾರ ಹತ್ರ ಆದರೂ ಬೆಂಕಿ ಪೊಟ್ಟ ಇದ್ರೆ ಕೊಡಿ, ಆ ದೀಪ ಹಚ್ಚಬೇಕು. ಕೃಷ್ಣನ ಹತ್ರ ಇದೆ. ಕೃಷ್ಣ ಕೊಡು. ಏಯ್, ನಿನಗೇನೆ ಬಂದಿರೋದು? ನಮ್ಮ ಅಪ್ಪನ ಮುಂದೆನೇ ಮ್ಯಾಚ್ ಪಕ್ಕರು ಅಂತ ಕೇಳ್ತೀಯಾ? ಈ ಮನೇಲಿ ನನಗೆ ಅಲ್ಪ ಸ್ವಲ್ಪ ಮರ್ಯಾದೆ ಇದೆ, ಅದನ್ನು ತೆಗಿಬೇಡ ಪ್ಲೀಸ್. ಇದೆಯಂತೆ ಶಾಸ್ತ್ರಿಗಳೇ. ಪೂಜೆ ಅಲ್ವಾ? ಈ ಮ್ಯಾಚ್ ಬಾಕ್ಸು, ಈ ದೀಪಕ್ಕೆ ಎಣ್ಣೆ, ಇದೆಲ್ಲ ನಾವು ಪ್ರಿಪೇರ್ ಆಗಿ ಇಟ್ಕೊಂಡಿರ್ತೀವಿ. ತುಂಬ ಒಳ್ಳೇದು. ನೀವು ತರದೇ ಬರೋದು ನಮ್ಮ ಪ್ರಾಣ ಸಕ್ಕ. ನಿನಗೆ ಇದೇ ಕಣೆ ಬೇಕು, ಹೆಂಗೆ ಕೊಡ್ತೀನಿ ಅಂತ ನೋಡ್ತಾ ಇರೋ. ನೋಡಿ ಅಮ್ಮ, ಮೊದಲು ದೀಪ ಹಚ್ಚಿ ಪೂಜೆ ಪ್ರಾರಂಭ ಮಾಡೋಣ. ಓಂ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರದಮೇ ಪಾಪಂ ಪ್ರಾತಃ ಕಾಲ ದೀಪಂ ನಮೋಸ್ತುತೆ. ನಾಮಧೇಯಸ್ಯ ವಿನಯ ನಾಮಧೇಯಸ್ಯ ಧರ್ಮಕಾಂತಾಯ ಕಲ್ಯಾಣಿ ನಾಮ್ಯ ಸೂರ್ಯಪ್ರಕಾಶ್ ನಾಮಧೇಯಸ್ಯ ಸಾ ಕುಟುಂಬಾನಾಂ ಮಮ ಅಂತ ಹೇಳಿ ಅಮ್ಮ. ಹೂ ಅಂತ ಹೇಳೋದಲ್ಲ ಅಮ್ಮ, ಮಂತ್ರದಲ್ಲಿ ಲೋಪ ಮಾಡಬಾರ್ದು, ಸರಿಯಾಗಿ ಉಚ್ಚಾರಣೆ ಮಾಡಿ. ಮಮ ಅಂತ ಹೇಳಿ. ಕಲ್ಯಾಣಿ, ಶಾಸ್ತ್ರಿಗಳ ಮಂತ್ರ ಏನು ಹೇಳ್ಕೊಡ್ತಾರೋ ಅದನ್ನು ಹೇಳು. ಯಾಕೆ ಹೇಳೋದಕ್ಕೆ ನಿಂಗೆ ಕಷ್ಟ ಆಗ್ತಿದ್ಯಾ? ಸಾ ಕುಟುಂಬಾನಾಂ ಬಂಧುವರ್ಗಾನಾಂ ಕ್ಷೇಮ ಧೈರ್ಯ ಸ್ಥೈರ್ಯ ವೀರ ವಿಜಯ ಆಯುರ್ ಆರೋಗ್ಯ ಫಲಸಿದ್ಧ್ಯರ್ಥೆ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ. ಶಾಸ್ತ್ರಿಗಳೇ ನೋಡಿದ್ರ, ದಿನ ಮಂತ್ರ ಹೇಳೋ ಶಾಸ್ತ್ರಿಗಳ ಬಾಯಲ್ಲೇ ತಡವರಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಇದೆಲ್ಲ ನಮ್ಮ ಮತ್ತಿಗೆಗೆ ಹೊಸ್ತು. ಸ್ವಲ್ಪ ನಿಧಾನ ಕೇಳ್ಕೊಡಿ, ಅವರು ಕಲಿತಾರೆ, ಮಾಡ್ತಾರೆ. ಏನೋ ಒಂದು ಚಿಕ್ಕ ತಪ್ಪನ್ನ ನೀವು ದೊಡ್ಡ ಅಪರಾಧ ಥರ ಮಾತಾಡ್ತಿದ್ದೀರಲ್ಲ. ಹೇಳಿ ಮಾಮ, ಮಾಡಿಸಿ. ಮಮ್ಮ, ಫಲಸಿದ್ಧ್ಯರ್ಥೆ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಸಿದ್ಧ್ಯರ್ಥೆ ಇಷ್ಟಾರ್ಥ ಸಿದ್ಧ್ಯರ್ಥೆ ಜಪೇ ವಿನಿಯೋಗ ದಿನೇ ದಿನೇ ವ್ಯಾಪಾರ ವ್ಯವಹಾರ ಉನ್ನತ ಕಾರ್ಯ ಸಿದ್ಧಿರಸ್ತು. ಮಹಾಲಕ್ಷ್ಮಿ ಸಮೇತ ಶ್ರೀ ಸದರಣ ಸ್ವಾಮಿ ದೇವತಾ ಕೃಪಾಶೀರ್ವಾದ ಸಿದ್ಧಿರಸ್ತು.